ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಮೇಲೆ ದೃಷ್ಟಿ ದೋಷಗಳು ಏನಾದ್ರೂ ಇದೆಯಾ ಅಂತ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ನೋಡೋಣ ನಿಮ್ದು ದೃಷ್ಟಿ ದೋಷ ಏನಾದ್ರೂ ಇದೆಯಾ, ನಿಮ್ಮ ಮೇಲೆ ಯಾವ್ದಾದ್ರು ಕೆಟ್ಟ ಕಣ್ಣುಗಳು ಅಥವಾ ದೃಷ್ಟಿ ದೋಷದಿಂದ ನಿಮ್ಗೆ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್. ಎಲ್ಲೂ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಮತ್ತೆ ಯಾರಿಗೆಲ್ಲ ಆಕರ್ಷಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಟ್ಯಾರೋ ಕಲಿಬೇಕು ಅಂತ ಇಷ್ಟ ಇದೆ, ಮತ್ತೆ ರೇಖೆ ಕಲ್ತ್ಕೊಬೇಕು ಅಂತ ಇಷ್ಟ ಇದೆ, ಆಸೆ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡ್ಬೋದು. ನಿಮಗೆ ಕ್ಲಾಸ್ ಬಗ್ಗೆ ಡೀಟೇಲ್ಸ್ ಕೂಡ ಸಿಗತ್ತೆ. ಓಕೆನಾ? ಮತ್ತೆ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ. ನೋಡೋಣ ನಿಮ್ಗೆ ದೃಷ್ಟಿ ದೋಷಗಳು ಏನಾದ್ರೂ ಇದೆಯಾ, ಸೊ ದೃಷ್ಟಿ ದೋಷಗಳಿಂದ ನಿಮಗೆ ಏನಾದ್ರೂ ಸಮಸ್ಯೆಗಳು ಆಗ್ತಾ ಇದೆಯಾ ಅಂತ ಹೇಳಿ ನೋಡೋಣ. 5 ಕಾರ್ಡ್ಸ್ ನ ತೆಗಿತೀನಿ ಇಲ್ಲಿ ನಾನಿವತ್ತು. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸ್ ಗಳು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ನಾನು ನಿಮಗೆ ಎಲ್ಲಾ ಕಾರ್ಡ್ಸ್ ಗಳ ವಿವರಣೆ ಎಕ್ಸ್ಪ್ಲನೇಷನ್ ಕೂಡ ಹೇಳ್ತೀನಿ. ಓಕೆನಾ? ಸೊ ಮೊದಲನೇ ಕಾರ್ಡು ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಇಟ್ಸ್ ಎ ಬ್ಯೂಟಿಫುಲ್ ಕಾರ್ಡ್. ಓಕೆ, ಸೊ ನೆಕ್ಸ್ಟ್ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಸೆಕೆಂಡ್ ಕಾರ್ಡು, ಥರ್ಡ್ ಕಾರ್ಡು, ಓಕೆ, 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಫೋರ್ತ್ ಬಂದ್ಬಿಟ್ಟು ದ ಹರ್ಮಿಟ್ ಬಂದಿದೆ. ಓಕೆ, ಲಾಸ್ಟ್ ಕಾರ್ಡ್ ಏನ್ ಬಂದಿದೆ ನೋಡೋಣ. ಫಿಫ್ತ್ ಬಂದ್ಬಿಟ್ಟು ಓಕೆ, ಕ್ವೀನ್ ಆಫ್ ಪೆಂಟಿಕಲ್ ರಿವರ್ಸ್ ಆಗಿ ಬಂದಿದೆ. ಓಕೆ, ಹಿಂಗ್ ಬರ್ಬೇಕು, ಆಕ್ಚುಲಿ ಹಿಂಗ್ ಬರ್ಬೇಕು, ಈ ತರ ಬಂದಿದೆ ರಿವರ್ಸ್. ಓಕೆ, ಡೆಫಿನೆಟ್ಲಿ ನಿಮ್ಮ ಒಂದು ಇದು ದೃಷ್ಟಿಗಳಿದೆ. ಓಕೆ, ದೃಷ್ಟಿಗಳಿದೆ ಅನ್ನೋದಕ್ಕಿಂತ ಸ್ಪೆಷಲಿ ಇದು ನಿಮ್ಮ ಫಿನಾನ್ಸ್ ಮೇಲೆ, ಫಿನಾನ್ಸ್ಗೆ ಸಂಬಂಧಪಟ್ಟಿರುವಂತ ದೃಷ್ಟಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂಡ್ ಆಲ್ಸೋ ನಿಮ್ಮ ಒಂದು ಎನರ್ಜಿ ಇದೆಯಲ್ಲ ಅದು ಬ್ಯೂಟಿಫುಲ್ ಆಗಿದೆ ಗೈಸ್. ಸೀರಿಯಸ್ಲಿ ನಿಮ್ಮ ಎನರ್ಜಿ ಇದೆಯಲ್ಲ ಅದು ಬ್ಯೂಟಿಫುಲ್ ಆಗಿದೆ. ನಂಗೆ ಯಾಕೋ ಕಾರ್ಡ್ಸ್ ತೆಗಿಬೇಕು ಅನ್ನಿಸ್ತು, ಸೊ ಹಂಗಾಗಿ ಒಂದು ಕಾರ್ಡ್ಸ್ ತೆಗ್ದಿದ್ದೀನಿ. 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ದೃಷ್ಟಿಗಳು ಇದೆ. ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾನೇ ಒಳ್ಳೆ ಎನರ್ಜಿ ಕೂಡ ಇದೆ ನಿಮ್ದು. ಮೊದಲನೇ ಕಾರ್ಡು ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವ ತರ ಇದೆ ಅಂದ್ರೆ, ಜನಕ್ಕೆ ನಿಮ್ಮನ್ನ ನೋಡಿದ್ರೇನೆ ಸಾಕು, ಒಂದು ತಾಯಿ ಒಂಥರ ಮನೇಲಿ ಒಂದು ಅಮ್ಮನ ಜೊತೆ ಯಾವ ತರ ಕೇರಿಂಗು ಶೇರಿಂಗ್ ಎಲ್ಲ ಸಿಗತ್ತಲ್ವಾ, ಅದೇ ತರ ಒಂದು ನರಿಶ್ಮೆಂಟ್ ನಿಮ್ ಹತ್ರ ಸಿಗತ್ತೆ. ಓಕೆ, ಒಂಥರ ಬೇರೆ ಜನಗಳೆಲ್ಲ ಸ್ವಲ್ಪ ರಫ್ ಅಂಡ್ ಟಫ್ ಆಗಿದ್ರು ಅನ್ಕೊಳ್ಳಿ, ಯಾರಾದ್ರೂ ಮಾತಾಡ್ಸುವಾಗ ರಫ್ ಆಗಿರ್ಬೋದು, ಸ್ವಲ್ಪ ಹ್ಯಾಶ್ ಆಗಿ ಮಾತಾಡ್ಬೋದು. ಬಟ್ ನಿಮ್ಮ ಹತ್ರ ಆ ಒಂದು ಎನರ್ಜಿ ಜನ ನೋಡ್ತಾ ಇಲ್ಲ. ನಿಮ್ಮ ಹತ್ರ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಇದೆ. ಯಾವ ತರ ಎನರ್ಜಿ ಇದೆ ಅಂದ್ರೆ, ಯಾವುದೇ ಮಕ್ಳನ್ನ ಮಾತಾಡ್ಸ್ಬೇಕು ಅಂದ್ರು ನೀವು ಮನಸ್ಪೂರ್ವಕವಾಗಿ ಮಾತಾಡಿಸ್ತೀರಾ. ಯಾರನ್ನಾದ್ರೂ ದೊಡ್ಡವ್ರನ್ನ ಮಾತಾಡ್ಸ್ಬೇಕು ಅಥವಾ ನಿಮ್ ಸರಿ ಸಮ ಇದ್ದವ್ರನ್ನ ಮಾತಾಡ್ಸ್ಬೇಕು ಅಂದ್ರೂ ಕೂಡ ತುಂಬಾನೇ ಚೆನ್ನಾಗಿ ಕೈಂಡ್ ಆಗಿ ತುಂಬಾ ಪ್ರೀತಿ ಕೊಟ್ಟು ತುಂಬಾ ನರಿಶಿಂಗು ಊಟ ಕೊಡೋದು, ಹೆಲ್ಪ್ ಮಾಡೋದು, ಒಂಥರ ಲೇಡಿ ಆಫ್ ಲವ್ ಅಂತಾರಲ್ಲ ಆ ತರ ಒಂದು ಮದರ್ಲಿ ಎನರ್ಜಿ ಇರುವಂತ ಲೇಡಿ. ತುಂಬಾ ಎಮೋಷನಲಿ ಬೇಗ ಕನೆಕ್ಟ್ ಆಗ್ತೀರಾ. ಯಾರಾದ್ರೂ ಸ್ವಲ್ಪ ಕಷ್ಟ ಅಂದ್ರೆ ಸಾಕು ತುಂಬಾ ಬೇಗ ಕರ್ಗೋ ಅಂತದ್ದು, ನಿಮ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡುವಂತದ್ದು. ದುಡ್ಡಿಂದು ಏನೋ ಮುಖ ಎಲ್ಲ ನೋಡಲ್ಲ ನೀವು, ಬಟ್ ನಿಮ್ ಕೈಯಲ್ಲಿ ಆಗೋ ಅಷ್ಟು ಸಹಾಯ ಮಾಡ್ತೀರಾ. ನಿಮ್ಗೆ ಆಗಷ್ಟು ನೀವು ಅವ್ರಿಗೆ ಸ್ಟ್ಯಾಂಡ್ ತಗೊಂಡ್ ನಿಂತ್ಕೊಳ್ತೀರಾ. ಅಂಡ್ ಅವ್ರಿಗೆ ಎಮೋಷನಲಿ ಬೇಗ ನೀವು ಕರ್ಗೋಗ್ಬಿಡ್ತೀರಾ. ಅವ್ರ ಏನಾದ್ರು ಸ್ವಲ್ಪ ಕಷ್ಟದಲ್ಲಿ ಇದ್ರು ಅಂದ್ರೆ ಮುಗೀತು ನಿಮ್ ಕತೆ, ನೀರಿನ ತರ ನೀವು ಕರ್ಗೋಗ್ಬಿಡ್ತೀರಾ. ಅಂಡ್ ಆಲ್ಸೋ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೆ, ಯಾರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ದಲೆ ಎಲ್ಲದನ್ನು ಮಾಡ್ತೀರಾ ನೀವು. ಅವ್ರು ಏನ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ನೀವು ಮಾಡ್ತೀರಾ. ತುಂಬಾ ಕ್ರಿಯೇಟಿವ್ ಆಗಿದ್ದೀರಾ, ತುಂಬಾ ಆನೆಸ್ಟ್ ಆಗಿದ್ದೀರಾ, ತುಂಬಾ ಎಮೋಷನಲಿ ಚೆನ್ನಾಗಿದ್ದೀರಾ. ನಿಮ್ಮನ್ನ ಜನ ನಂಬೋದು. ಆಕ್ಚುಲಿ ಆ ತರ ಒಂದು ಪರ್ಸನಾಲಿಟಿ ಇದೆ. ಇನ್ ಕೇಸ್ ಏನಾದ್ರು ನೀವು ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಏನಾದ್ರು ವರ್ಕ್ ಮಾಡೋದು, ಟೀಚರ್ಗಾಗಿ ಏನಾದ್ರು ವರ್ಕ್ ಮಾಡೋದು, ಅಥವಾ ಆಶ್ರಮಗಳಲ್ಲಿ ಕೇರ್ ಮಾಡ್ತಾರೆ ಗೊತ್ತಾ, ಆ ತರ ಜಾಗದಲ್ಲಿ ಏನಾದ್ರು ನೀವು ಇದ್ಬಿಟ್ಟು ಅಂತೂ
ತುಂಬಾ ಅಂದ್ರೆ ತುಂಬಾ ಜಾಸ್ತಿ, ಅವರ ಅಗತ್ಯಕ್ಕಿಂತ ಜಾಸ್ತಿ ಹೆಲ್ಪ್ ಮಾಡೋದು, ಆಮೇಲೆ ಅಟೆನ್ಷನ್ ತೋರ್ಸೋದು, ಪ್ರೀತಿ ತೋರ್ಸೋದು, ಕೇರಿಂಗ್ ತೋರ್ಸೋದು. ಒಂಥರ ಮನೇಲಿ ಒಂದ್ ತಾಯಿ ಯಾವ ತರ ನಮ್ಮನ್ನ ನಡ್ಸ್ಕೋತಾರೆ ಆ ತರ ನೀವು ನಡ್ಸ್ಕೊಂಡು ಹೋಗ್ತೀರಾ. ಆ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಒಂಥರ ಈ ಒಂದು ತಾಯಿ ಎನರ್ಜಿ ಏನಿದೆ ಅಥವಾ ನರಿಶಿಂಗ್ ಎನರ್ಜಿ ಹೆಂಗ್ ಬರುತ್ತೆ ಇವರಿಗೆ, ಇವ್ರಿಷ್ಟು ಕೈಂಡ್ ಆಗಿ ಹೆಂಗಿರೋದಕ್ ಸಾಧ್ಯ? ಓಕೆ, ಈ ತರ ಎಲ್ಲ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಆ ಒಂದು ಗುಣ ಇದೆಯಲ್ಲ, ಈ ಒಂದು ಗುಣಕ್ಕೆ ನಿಮ್ಗೆ ತುಂಬಾ ದೃಷ್ಟಿ ಆಗ್ತಾ ಇದೆ. ಓಕೆ, ನಮ್ಗ ಇರೋಕ್ ಆಗ್ತಿಲ್ಲ, ಅವ್ರ ಹೆಂಗ್ ಅಷ್ಟು ಚೆನ್ನಾಗಿ ಅಷ್ಟು ಹೆಲ್ಪ್ಫುಲ್ ಆಗಿದ್ದಾರೆ ಅಂತ ಹೇಳಿ ಜನ ನಿಮ್ ಬಗ್ಗೆ ಕಣ್ಣು ಹಾಕಿರೋದು, ದೃಷ್ಟಿಗಳನ್ನು ಬಿಟ್ಟಿರೋವಂಥದ್ದು ಆಗಿದೆ. ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ವಾಂಡ್ಸ್ ಬಂದಿದೆ ಅಲ್ವಾ. ಸೊ ನೈಟ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಇನ್ನು ಇದೂನು ಅಷ್ಟೇ, ವಾಂಡ್ಸ್ ಅಂದ್ರೆ ಲೈಕ್ ನೀವು ತಗೊಳ್ಳೋಂತ ಆಕ್ಷನ್ಸ್ ಇರ್ಬೋದು, ಅಥವಾ ನೀವೇನಾದ್ರೂ ಕರೆಕ್ಟ್ ಆಗಿ ಕೆಲಸ ಮಾಡೋದಿರ್ಬೋದು. ನೀವು ಪ್ರಾಪರ್ ಆಗಿ ಯಾವ್ದಾದ್ರು ಒಂದ್ ಕೆಲಸ ತಗೊಂಡ್ರೆ ಪ್ರಾಪರ್ ಆಗಿ ಮಾಡ್ತೀರಾ. ಅಂಡ್ ಇಟ್ಸ್ ಲೈಕ್ ಅಲ್ಲಿ ಮುಟ್ಟೋವರೆಗೂ ನೀವು ಬಿಡಲ್ಲ. ಓಕೆ, ನೀವು ಬೇರೆ ಬೇರೆ ಇವಾಗ ಆಲ್ರೆಡಿ ಬೇರೆ ಬೇರೆ ಜಾಗಗಳಲ್ಲಿ ಇತ್ಕೊಂಡು ಈ ವಿಡಿಯೋಸ್ ನ ನೋಡ್ತಿರ್ಬೋದು, ಅಥವಾ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅಥವಾ ಬೇರೆ ಜಾಗಕ್ಕೆ ಟ್ರಾವೆಲ್ ಮಾಡಿ ಬಂದಿರೋ ಅಂತವ್ರಾಗಿರ್ಬೋದು. ಆ ಒಂದು ಕೆಪಾಸಿಟಿ ನಿಮಗಿದೆ, ಆ ಒಂದು ಎನರ್ಜಿ ನಿಮ್ಮ ಹತ್ರ ಇದೆ. ತುಂಬಾನೇ ಬ್ರಿಲಿಯಂಟ್ ಆಗಿರ್ಬೋದು, ತುಂಬಾ ಇಂಟೆಲಿಜೆಂಟ್ ಆಗಿರ್ಬೋದು. ಅಂಡ್ ಆಲ್ಸೋ ನಿಮ್ಮ ಪ್ರೀತಿನ ನೀವು ಹೇಳ್ಕೊಳ್ತೀರಾ. ಯಾರಾದ್ರೂ ಇಷ್ಟ ಆದ್ರೆ ನಿಮ್ಗೆ ಅವರು ಪ್ರೀತಿನ ಹೇಳ್ಕೊಳ್ಳೋ ಅಂತದ್ದು. ತುಂಬಾ ಕ್ರಿಯೇಟಿವ್ ಆಗಿರೋಂತ ಪರ್ಸನ್ ನೀವು. ತುಂಬಾ ಇನೋವೇಟಿವ್, ತುಂಬಾ ಐಡಿಯಾಸ್ ಇದೆ, ತುಂಬಾ ಬುದ್ಧಿವಂತಿಕೆ ಇದೆ ನಿಮ್ಮ ಹತ್ರ, ಗ್ರೇಟ್ ಐಡಿಯಾಸ್ ಇದೆ. ಅಟ್ ದ ಸೇಮ್ ಟೈಮ್ ಒಂದೇ ಕಡೆ ಇರೋದಕ್ಕೆ ಇಷ್ಟಪಡಲ್ಲ. ಟ್ರಾವೆಲ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು, ಅಲ್ಲೇನಿದೆ ಅಂತ ನೋಡೋದು, ಅದನ್ನೆಲ್ಲ ತುಂಬಾ ಇಷ್ಟಪಡ್ತೀರಾ. ಆ ಒಂದು ಎನರ್ಜಿನೂ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಕೆಲವೊಂದ್ಸರಿ ನೀವು ಇನ್ಪೇಷನ್ಸ್ ಆದ್ರೂ ಕೂಡ ತುಂಬಾ ಬೇಗ ಚೆನ್ನಾಗಿ ತುಂಬಾ ಐಡಿಯಾಸ್ ಇರುವಂತದ್ದು, ತುಂಬಾ ಜನಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತದ್ದು. ನೀವೇನೇ ಆಕ್ಷನ್ ತಗೊಂಡು ನಿಮ್ಮ ಲೈಫ್ ಟುವರ್ಡ್ಸ್ ಕರೆಕ್ಟ್ ಆಗಿ ಆಕ್ಷನ್ ತಗೊಳ್ತೀರಾ, ಕಂಟ್ರೋಲ್ ಅಲ್ಲಿ ಇರ್ತೀರಾ. ಓಕೆ, ತುಂಬಾ ಎನರ್ಜಿನೂ ಚೆನ್ನಾಗಿದೆ, ಕಂಟ್ರೋಲ್ ಆಗು ಕೂಡ ಇರ್ತೀರಾ, ಪ್ರಾಪರ್ ಆಗಿರುವಂತ ಆಕ್ಷನ್ ತಗೊಳ್ತೀರಾ. ನಿಮ್ಮ ಕನಸಿನ ಟುವರ್ಡ್ಸ್ ನೀವು ಕೆಲಸ ಮಾಡ್ತಾ ಇದ್ದೀರಾ. ಓಕೆ, ಅದಕ್ಕೂ ಕೂಡ ಇಲ್ಲಿ ತುಂಬಾ ಜನಗಳಿಗೆ ನಿಮ್ಮ ಮೇಲೆ ಹೊಟ್ಟೆ ಉರಿ ಇದೆ ಅನ್ಸುತ್ತೆ. ತುಂಬಾ ಜನ ನಿಮ್ಮನ್ ಕಂಡ್ರೆ ನಮ್ಗೆ ಆಗ್ತಾ ಇಲ್ಲ, ಇವ್ರಿಗೆ ಹೆಂಗೆ ಇದೆಲ್ಲ ಆಗ್ತಾ ಇದೆ ಅಂತ ಕೂಡ ತುಂಬಾ ಜನ ಹೊಟ್ಟೆ ಉರಿ ಪಡ್ಕೊಳ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಇಲ್ಲಿ ಥರ್ಡ್ ಕಾರ್ಡು 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮ ಜನ ಇದಾರಲ್ಲ, ಅವರಿಗೆ ನಿಮ್ದು ಈ ಗುಣಗಳನ್ನೆಲ್ಲ ನೋಡಿದ್ರೆ ಸಡನ್ ಆಗಿ ಹೊಟ್ಟೆ ಉರಿ ಆಗೋದು, ಅಥವಾ ಅವರು ಪಾಸೆಸಿವ್ ಆಗುವಂಥದ್ದು, ಅಥವಾ ಅವರು ತುಂಬಾನೇ ಜಾಸ್ತಿ ಒಂಥರ ಸ್ಟಿಂಗಿ ತರ ಯೋಚನೆ ಮಾಡುವಂಥದ್ದು, ಅಥವಾ ತುಂಬಾ ಏನಪ್ಪಾ ಇವರು ಇಷ್ಟೊಂದು ಶೋ ಆಫ್ ಮಾಡ್ತಾರೆ ಅಂತ ಹೇಳಿ ನೀವೇನಾದ್ರೂ ಇನ್ ಕೇಸ್ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಅಥವಾ ನಿಮ್ಮ ಮನೆಯ ಸ್ಟೇಟಸ್ ಎಲ್ಲ ತೋರ್ಸ್ಕೊಂತಾ ಇದ್ರೆ ಅವ್ರು ಆಟೋಮೆಟಿಕ್ ಆಗಿ ಅವ್ರಿಗೆ ಸೆಲ್ಫಿಶ್ ಬುದ್ಧಿ ಬಂದ್ಬಿಡತ್ತೆ. ನಮ್ಮ ಹತ್ರ ಇಲ್ದೇ ಇರೋದು ಇವ್ರ ಹತ್ರ ಇದೆ, ನಮ್ಮ ಹತ್ರ ಇಲ್ದೇ ಇರೋಷ್ಟು ಮನಿ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಕಂಫರ್ಟಬಲ್ ಲೈಫ್ ಆಗಿರ್ಬೋದು, ಬುದ್ಧಿವಂತಿಕೆ ಆಗಿರ್ಬೋದು, ಎಲ್ಲದೂ ಇವರು ಪಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ನಿಮ್ಮ ಟುವರ್ಡ್ಸ್ ಸ್ವಲ್ಪ ಡಾಮಿನೇಷನ್ ತರ ಥಿಂಕ್ ಮಾಡೋ ಜನ ತುಂಬಾ ಜಾಸ್ತಿ ಇದ್ದಾರೆ. ನಿಮ್ಮ ಏಳ್ಗೆ ಏನಾದ್ರೂ ಯಾರ ಹತ್ರನಾದ್ರು ಹೇಳ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅವರು ಸೆಲ್ಫಿಶ್ ಗಳಾಗ್ಬಿಡ್ತಾರೆ. ಇವ್ರಿಗೆಲ್ಲ ಒಳ್ಳೇದಾಗ್ತಿದ್ಯಲ್ವಲ್ಲ ಅಲ್ವಪ್ಪ ಅಂತ ಹೇಳಿ. ಅಂಡ್ ಆಲ್ಸೋ ನಿಮ್ ಮೇಲೆ ತುಂಬಾ ಜಲಸ್ ಮಾಡುವಂತದ್ದು ಇರ್ಬೋದು, ತುಂಬಾ ಪೊಸೆಸಿವ್ ಆಗಿ ನಿಮ್ಮನ್ನ ನೋಡುವಂತದ್ದು ಇರ್ಬೋದು, ಅಥವಾ ನಿಮ್ಮ ಹತ್ರ ಎಷ್ಟು ಸಹಾಯ ಆಗತ್ತೆ ಅಷ್ಟು ಪಡ್ಕೊಂಡು ನಿಮ್ಮನ್ನ ಅಲ್ಲೇ ಕೈ ಬಿಡುವಂತದ್ದಾಗಿರ್ಬೋದು. ಸೊ ಈ ತರ ಕೂಡ ಜನ ಥಿಂಕ್ ಮಾಡೋದು ಜಾಸ್ತಿ ಇದೆ. ಅಂಡ್ ಮನಿ ವಿಷಯದಲ್ಲಿ ನಿಮ್ಮ ಹತ್ರ ಬಂದು ಸಹಾಯ ಪಡ್ಕೊಳ್ತಾರೆ, ಮತ್ತೆ ಆ ಮನಿ ನಿಮ್ಗೆ ವಾಪಸ್ ಬರೋದೇ ಇಲ್ಲ ಅನ್ಸುತ್ತೆ. ಆ ತರ ಕೂಡ ಮಾಡುವಂತ ಜನ ಇದ್ದಾರೆ. ಓಕೆ, ನೀವೇನಂದ್ರೆ ಇವ್ರಿಗೆ ದುಡ್ಡಿದೆ, ಇವ್ರಿಗೆ ಬುದ್ಧಿ ಇದೆ, ಎಲ್ಲ ಇದೆ, ಅದಕ್ಕೋಸ್ಕರ ಜನ ಇವ್ರನ್ನ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಅದ್ರಿಂದ ನಮಗೆ ಲೈಕ್ ಅದನ್ನ ಸಹಿಸ್ಕೊಳಕ್ ಆಗ್ದಲೇನೆ ಜನ ನಿಮ್ಮ ವಿರುದ್ಧ ಆಗಿರ್ಬೋದು, ನಿಮ್ಮ ಮೇಲೆ ಪಾಸಿಟಿವ್ ಆಗುವಂಥದ್ದು, ನಿಮ್ಮನ್ನ ಸೆಲ್ಫಿಶ್ ತರ ನೋಡುವಂಥದ್ದು, ಅಥವಾ ಅವರೇ ನಿಮ್ಮ ಓರಿಯೆಂಟೆಡ್ ಸೆಲ್ಫಿಶ್ ತರ ಕೆಲಸ ಮಾಡೋದಿರ್ಬೋದು. ಒಂಥರ ಸ್ಟಿಂಗಿ ನ್ಯಾಸ್ಟಿ ಮೈಂಡ್ ಸೆಟ್ ಎಲ್ಲ ಇರತ್ತಲ್ಲ, ಆ ತರ ಕೂಡ ಥಿಂಕ್ ಮಾಡೋ ಜನ ನಿಮ್ ಸುತ್ತಮುತ್ತ ತುಂಬಾ ಜಾಸ್ತಿ ಜನ ಇದ್ದಾರೆ. ಅಂಡ್ ನಿಮ್ಮಲ್ಲಿ ಏನೋ ಒಂದು ಸ್ಪೆಷಾಲಿಟಿ ನೋಡ್ತಾರೆ, ಅವರಲ್ಲಿ ಅದೇ ಇಲ್ಲ ಅಂತ ಅನ್ನಿಸ್ದಾಗ ಡೆಫಿನೆಟ್ಲಿ ಅವ್ರು ನಿಮ್ಗೆ ಆಪೋಸಿಟ್ ಆಗೋದು, ಅಥವಾ ಹೊಟ್ಟೆ ಉರಿ ಪಡ್ಕೊಳ್ಳೋದು, ಜಲಸ್ ಮಾಡ್ಕೊಳ್ಳೋದು, ಇದೆಲ್ಲ ಆಟೋಮೆಟಿಕ್ ಆಗಿ ಅವ್ರಿಗೆ ಬಂದ್ಬಿಡತ್ತೆ. ಆಕ್ಚುಲಿ ಪ್ರೆಸೆಂಟ್ಲಿ ಕೂಡ ನಿಮ್ಮ ಸುತ್ತಮುತ್ತ ಜನ ಆತರ ಇದಾರೆ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ದ ಹರ್ಮಿಟ್ ಬಂದಿದೆ. ಹರ್ಮಿಟ್ ಬಂದ್ಬಿಟ್ಟು
ತುಂಬಾ ಜನ ಏನಂತ ಹೇಳಿದ್ರೆ, ಸೊ ಈ ಒಂದು ಎನರ್ಜಿಯಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಗಿರೋದು ಕೂಡ ಇದೆ. ಓಕೆ, ಈ ತರ ಸೆಲ್ಫಿಶ್ ಜನಗಳಿಂದ ಅಥವಾ ಪಾಸಿಟಿವ್ ಜನಗಳಿಂದ ನಿಮಗೆ ತುಂಬಾನೇ ಜಾಸ್ತಿ ಪೆಟ್ಟುಗಳಾಗಿರ್ಬೋದು, ಅಥವಾ ಅದು ಯಾವ ತರ ಅಂದ್ರೆ ಫಿಸಿಕಲ್ ಪೆಟ್ಟುಗಳಲ್ಲ, ಒಂಥರ ಮನ್ಸೊಳಗಡೆ ಏನೋ ಒಂದು ಯುದ್ಧಗಳಾಗ್ತಿರತ್ತಲ್ಲ ಆ ತರ. ಯಾರಾದ್ರೂ ಏನಾದ್ರೂ ಹೇಳ್ಬಿಟ್ರೆ ನೀವು ಸಡನ್ ಆಗಿ ಬೇಜಾರಾಗ್ತೀರಾ, ಅವ್ರು ಯಾಕಂಗ್ ಅಂದ್ರು ಅಂತ ತುಂಬಾ ಬೇಗ ಕೊರ್ಗದ್ ಜಾಸ್ತಿ ಇದೆ. ಒಳ್ಳೆ ಸೋಲ್ ನೀವು, ತುಂಬಾ ಓಲ್ಡ್ ಸೋಲ್ ಇದ್ದೀರಾ, ಅಂಡ್ ಆಲ್ಸೋ ತುಂಬಾ ಜಾಸ್ತಿ ನಾಲೆಡ್ಜ್ ಇರೋ ಅಂತ ಪರ್ಸನ್, ತುಂಬಾ ಜನ್ಮಗಳನ್ನ ಆಲ್ರೆಡಿ ಮುಗಿಸಿ ಕ್ರಾಸ್ ಮಾಡ್ಕೊಂಡು ಬಂದಿರೋ ಅಂತವ್ರು, ತುಂಬಾ ಚೆನ್ನಾಗಿ ಒಂಥರ ಹೀಲಿಂಗ್ ಎನರ್ಜಿ ಕೂಡ ಇದೆ ನಿಮ್ದು. ಓಕೆನಾ, ಪಾಸ್ಟ್ ಲೈಫ್ ಅಲ್ಲಿ ಏನಾದ್ರು ಹೀಲರ್ ಆಗಿ ಕೆಲಸ ಮಾಡಿರುವಂತದ್ದು ಹೀಲಿಂಗ್ ಎನರ್ಜಿ, ಈ ಲೈಫ್ ಅಲ್ಲೂ ಕೂಡ ನೀವು ಹೀಲರ್ ಆಗಿರ್ಬೋದು. ಸೊ ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಬೇಗನೆ ಯಾರಾದ್ರೂ ಏನಾದ್ರು ಅಂದ್ಬಿಟ್ರು ಅಂದ್ರೆ ಬೇಗನೆ ಕುಗ್ಗೋಗ್ಬಿಡ್ತೀರಾ, ಅಥವಾ ನಿಮ್ಮ ಇನ್ನರ್ ಸ್ಟ್ರೆಂತ್ ಬಗ್ಗೆ ನೀವೇ ಕ್ವಶನ್ ಮಾಡ್ಕೊಳ್ತೀರಾ. ಆ ಒಂದು ಇದು ಕೂಡ ಜನರಿಗೆ ಗೊತ್ತಿದೆ. ಚೆನ್ನಾಗಿದ್ದಾರೆ, ಎಲ್ಲಾ ಸ್ಟ್ರೆಂತ್ ಇದೆ, ಬುದ್ಧಿವಂತಿಕೆ ಇದೆ, ಎಲ್ಲದನ್ನು ಮಾಡ್ತಾರೆ. ನಾವೇನಾದ್ರೂ ಅಂದ್ರೆ ಇವ್ರು ಡೆಫಿನೆಟ್ಲಿ ಮನ್ಸಿಗೆ ತಗೊಂಡು ಅದ್ರ ಸುತ್ತ ಕೊರಗ್ತಾರೆ, ಅದನ್ನ ತುಂಬಾ ಮನ್ಸಿಗೆ ಹಚ್ಕೊಳ್ತಾರೆ. ಇವ್ರಿಗೆ ಏನಾದ್ರೂ ಒಂದು ಹೇಳ್ಬಿಟ್ಟು ಇವ್ರ ತಲೆಯಲ್ಲಿ ಹುಳ ಬಿಡೋಣ ಅಂತ ಹೇಳಿ ತುಂಬಾ ಜನ ಟ್ರೈ ಮಾಡ್ತಾರೆ, ಅಥವಾ ಟ್ರೈ ಮಾಡಿ ಸಕ್ಸಸ್ಫುಲ್ ಆಗಿರೋರು ಕೂಡ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ನಿಮ್ಮ ಒಂದು ವೀಕ್ನೆಸ್ ಕೂಡ ಗೊತ್ತಿದೆ. ನೀವು ಯಾರ್ಯಾದ್ರೂ ಏನಾದ್ರು ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಗ್ರೋತ್ ಬಗ್ಗೆ ಯಾರ ಹತ್ರನಾದ್ರೂ ಹೇಳಿದಾಗ ಅವರು ನೆಗೆಟಿವ್ ಆಗಿ ಏನಾದ್ರು ಮಾತಾಡಿದ್ರು ಅಂದ್ರೆ ತುಂಬಾ ಬೇಗ ಮನ್ಸಿಗೆ ಹಚ್ಕೋತೀರಾ, ಅಂಡ್ ಆಲ್ಸೋ ಅದನ್ನ ಅಲ್ಲಿಗೆ ಡ್ರಾಪ್ ಮಾಡ್ಬಿಡ್ತೀರಾ. ನಿಮ್ಮ ಗ್ರೋತ್ ಕಡೆ ಕೆಲಸ ಮಾಡಕ್ಕೆ ಹೋಗಲ್ಲ ನೀವು, ಅಥವಾ ಐಸೋಲೇಟ್ ಆಗ್ಬಿಡ್ತೀರಾ. ನೀವು ಮತ್ತೆ ಚಾರ್ಜ್ ಆಗಿ ಬರೋವರೆಗೂ, ಬ್ಯಾಕ್ ಟು ವರ್ಕ್ ಬರೋವರೆಗೂ ನೀವು ಅದನ್ನೆಲ್ಲದನ್ನು ಅಲ್ಲೇ ನಿಲ್ಸ್ಬಿಡ್ತೀರಾ, ಕೆಲಸ ಕಾರ್ಯಗಳೆಲ್ಲ. ಸೊ ಜನರಿಗೆ ಗೊತ್ತು ನಿಮಗೆ ಎಲ್ಲಿ ಚಿವುಟಿದ್ರೆ ಕೆಲಸ ಆಗತ್ತೆ ಅಂತ ಹೇಳಿ. ನಿಮ್ಮ ವೀಕ್ ಪಾಯಿಂಟ್ ಏನಿದೆಯಲ್ಲ ಅದನ್ನ ಇಟ್ಕೊಂಡು ಆಟ ಆಡ್ತಾರೆ ನಿಮ್ಮ ಸುತ್ತಮುತ್ತ ಇರುವಂತ ಜನರು. ಸೊ ಆಲ್ರೆಡಿ ನಿಮ್ಮ ಮೇಲೆ ದೃಷ್ಟಿಗಳಿದಾವೆ, ಆಲ್ರೆಡಿ ನಿಮ್ಮ ಸುತ್ತಮುತ್ತ ಜನ ಸೆಲ್ಫಿಶ್ ಆಗಿದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಮ ವೀಕ್ ಪಾಯಿಂಟ್ ಕೂಡ ತಿಳ್ಕೊಂಡಿರ್ತಾರೆ, ನಿಮ್ಮ ಸಕ್ಸಸ್ ತಿಳ್ಕೊಂಡವರು. ಅದ್ರ ಮೇಲೆ ಕೆಲಸ ಮಾಡಿದ್ರು ಅಂದ್ರೆ ನೀವು ಕೆಲಸನ ಸ್ಟಾಪ್ ಮಾಡ್ತೀರಾ, ಅಥವಾ ಸದ್ಯಕ್ಕೆ ನಿಮ್ಮ ಪ್ರೋಗ್ರೆಸ್ ಕಡೆ ನೀವು ಗಮನ ಕೊಡಲ್ಲ ಅಂತಾನು ಗೊತ್ತು. ಕೊರ್ಗೋ ಅಂತ ಮನಸ್ಥಿತಿ ಕೂಡ ಇದೆ ಅಂತ ಗೊತ್ತು. ಆನ್ಸರ್ಗೋಸ್ಕರ ಹುಡುಕ್ತೀರಾ, ಸೀಕಿಂಗ್ ಫಾರ್ ಆನ್ಸರ್ ಅಂತಾನು ಗೊತ್ತು. ಸೊ ಅದ್ರ ಟುವರ್ಡ್ಸ್ ಅವ್ರು ಕೆಲಸ ಮಾಡ್ತಾರೆ. ಓಕೆನಾ, ನಾಲೆಡ್ಜ್ ಇದೆ ಅಂತಾನು ಗೊತ್ತು, ಜೊತೆ ನೀವು ಕೊರಗ್ತೀರಾ ಅಂತಾನು ಗೊತ್ತು. ಸೊ ಅದ್ರ ಕಡೆ ನೀವು ಏನಾದ್ರೂ ಸ್ವಲ್ಪ ನೀವು ಉಲ್ಟಾ ಸೀದಾ ಅವ್ರು ಮಾತಾಡಿದ್ರು ಅಂದ್ರೆ ಸಡನ್ ಆಗಿ ಟಕ್ ಅಂತ ಆಫ್ ಆಗ್ಬಿಡ್ತೀರಾ, ಎಲ್ಲರಿಂದ ಡಿಸ್ಕನೆಕ್ಟ್ ಆಗ್ತೀರಾ. ಆಮೇಲೆ ಅದು ನಿಮ್ಗೆ ಫಿನಾನ್ಷಿಯಲಿ ಹೊಡ್ತಾ ಬೀಳತ್ತೆ. ಇನ್ನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಅದು ರಿವರ್ಸ್ ಆಗಿ ಬಂದಿತ್ತು. ಓಕೆನಾ, ಹೆಂಗಾಗತ್ತೆ ಅಂತ ಹೇಳಿದ್ರೆ ನೀವು ಬೇಗ ಕರ್ಗೋ ಅಂತದ್ದು, ತುಂಬಾ ಒಂಥರ ಯಾರಾದ್ರೂ ಏನಾದ್ರು ಹೇಳ್ಬಿಟ್ರೆ ಮನ್ಸೋತಿ ದುಡ್ಡು ಕೊಡೋ ಅಂತದ್ದು, ಸಹಾಯ ಮಾಡೋ ಅಂತದ್ದು, ಅಥವಾ ಅವ್ರಿಗೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಅವ್ರಿಗೆ ಕೊಟ್ಬಿಡೋ ಅಂತದ್ದು, ಇದೆಲ್ಲ ಮಾಡ್ತೀರಾ ನೀವು. ಓಕೆ, ಅಂಡ್ ದೃಷ್ಟಿಗಳಿಂದನೂ ತುಂಬಾ ಹಣ ಕಳ್ಕೊಂತೀರಾ. ಆಮೇಲೆ ಯಾರಾದ್ರೂ ಎಮೋಷನಲಿ ಬಂದ್ ಏನಾದ್ರು ಮಾತಾಡಿದ್ರು ಅಂದ್ರೆ ಅದ್ರಿಂದನೂ ಕೂಡ ಹಣ ಕಳ್ಕೊತೀರಾ, ಅಥವಾ ಫ್ರೀ ಆಗಿ ಏನಾದ್ರು ಮಾಡುವಂತದ್ದು ಅವರಿಗೆ, ಅಥವಾ ಅವ್ರಿಗೆಲ್ಲ ಮಾಡ್ಬಿಡೋದು, ನಿಮಗೇನು ಇಟ್ಕೊಂಡಿರೋದು. ಮನಿನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಳಕ್ಕೆ ಬರಲ್ಲ ನೀವು. ಎಮೋಷನಲಿ ಏನಾದ್ರು ಸ್ವಲ್ಪ ನಿಮಗೆ ಯಾರಾದ್ರೂ ಏನಾದ್ರು ಅಂದ್ರು ಅಂದ್ರೆ ಮನಿ ವಿಷಯವಾಗಿ ಫ್ರೀ ಆಗಿ ಬಿಟ್ಬಿಡ್ತೀರಾ ಅವ್ರನ್ನ, ಹೋಗ್ಲಿ ಬಿಡು, ಅಥವಾ ಬಿಡು ಅವ್ರಿಗೆ ಮಾಡಿದ್ರೆ ನನಗೆ ಇನ್ನೊಂದ್ ಕಡೆ ಎಲ್ಲಾದ್ರೂ ಬರುತ್ತೆ ಅಂತ ಹೇಳಿ. ಸೊ ಈ ತರ ಮೈಂಡ್ ಸೆಟ್ ಇರೋದ್ರಿಂದ ನಿಮಗೆ ತುಂಬಾನೇ ಫಿನಾನ್ಷಿಯಲ್ ಲಾಸಸ್ ಆಗ್ತಿರೋದು ಕೂಡ ಕಾಣಿಸ್ತಾ ಇದೆ. ಸೊ ಅದ್ ಹೆಂಗಾಗತ್ತೆ ಅಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಫಿನಾನ್ಷಿಯಲಿ ಮ್ಯಾನೇಜ್ ಮಾಡಕ್ಕೆ ಬರ್ತಾ ಇಲ್ಲ, ಆ ತರ ಆಗ್ಬಿಡತ್ತೆ. ನಿಮ್ ಮಕ್ಳಿಗೆ, ನಿಮ್ ಫ್ಯಾಮಿಲಿಗೆ, ಅಥವಾ ನಿಮ್ ಗ್ರೋತಿಗೆ, ನಿಮ್ ಹೆಲ್ತ್ಗೆ, ನಿಮ್ ಸೆಕ್ಯೂರಿಟಿಗೆ ಇಟ್ಕೊಂಡಿರೋ ಹಣನ ಯಾವ್ದೋ ಮೇಲೆ ಇನ್ವೆಸ್ಟ್ ಮಾಡ್ದಂಗ ಆಗುತ್ತೆ ಫ್ರೀ ಆಗಿ. ಜನ ನಿಮ್ಮ ವೀಕ್ನೆಸ್ ನ ನೋಡ್ಕೊಂಡು ನಿಮಗೆ ಟಾರ್ಗೆಟ್ ಮಾಡ್ತಾರೆ. ಸೊ ಅದನ್ನ ನೀವು ಬಿಟ್ಬಿಡ್ತೀರಾ, ಬಿಟ್ಬಿಟ್ಟು ನೀವು ಲಾಸ್ ಮಾಡ್ಕೊಳ್ತಾ ಇದ್ದೀರಾ. ಈ ಒಂದು ಪ್ಯಾಟರ್ನ್ ಇದೆಯಲ್ಲ ಅದು ಕೂಡ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಅದು ಜಸ್ಟ್ ಬಿಕಾಸ್ ಆಫ್ ನೀವು ಚೆನ್ನಾಗಿದ್ದೀರಾ, ನಿಮ್ ಫಿನಾನ್ಷಿಯಲಿ ಚೆನ್ನಾಗಿದೆ ಅಂತಾನೆ ಹುಡುಕೊಂಡ್ ಬಂದು ನಿಮಗೆ ಎಫೆಕ್ಟ್ ಮಾಡುವಂತ ಜನ ಇದ್ದಾರೆ. ಇದು ಕೂಡ ಒಂಥರ ದೃಷ್ಟಿ ಎಫೆಕ್ಟ್ ಅಲ್ವಾ ನಿಮಗೆ. ಓಕೆ, ಇನ್ನು ಸಿಕ್ಸ್ತ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಏನ್ ಬಂದಿದೆ, 5 ಆಫ್ ಪೆಂಟಿಕಲ್ಸ್ ಬಂದಿದೆ. 5 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಅದನ್ನು ಕೂಡ ತುಂಬಾ ಲಾಸ್ ಮಾಡಿ ಹೋಗ್ತಾರೆ. ಯಾರೇ ಬಂದ್ರು ಕೂಡ ಯಾರಾದ್ರೂ ಎಮೋಷನಲಿ ಬಂದು ಏನಾದ್ರು ಹೇಳ್ಕೊಳ್ಳೋದು ಮಾಡೋದು ಮಾಡಿದ್ರೆ ನಿಮ್ಮ ಹತ್ರ ಇರೋ ದುಡ್ಡನ್ನು ಕೊಟ್ಬಿಟ್ಟು ನೀವು ಫಿನಾನ್ಷಿಯಲಿ ಟೈಟ್ ಆಗ್ಬಿಡ್ತೀರಾ. ಓಕೆ, ಸೊ ನಿಮ್ ಬಗ್ಗೆ ನೀವು ಥಿಂಕೇ ಮಾಡಲ್ಲ. ನಾನ್ ಕೊಟ್ರೆ ನನ್ ದೇವ್ರು ನೋಡ್ಕೊಳ್ತಾನೆ, ನನಗೆ ಯಾರೋ ಕಾಪಾಡ್ತಾರೆ ಅನ್ಕೊಂಡು ಇರೋ ದುಡ್ಡನ್ನೆಲ್ಲ ಲಾಸ್ ಮಾಡ್ಕೊಳ್ಳೋದು, ಅಥವಾ ಬೇರೆಯವ್ರಿಗೆ ಒಳ್ಳೇದಾಗತ್ತೆ ಅಂತ ನಿಮ್ ಜಾಬ್ನ ಅವ್ರಿಗೆ ಬಿಟ್ಕೊಡೋದು, ಅಥವಾ ನಿಮ್ದು ನೀವು ನೋಡ್ಕೊಳಲ್ಲ, ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ ಹೋಗಿ ಎಲ್ಲದನ್ನು ಕಳ್ಕೊಳ್ಳೋ ಅಂತದ್ದು. ಓಕೆ,
ಮೊದಲು ನಿಮ್ ಸೆಕ್ಯೂರಿಟಿ ನೋಡ್ಬೇಕು. ನೀವು ಬೇರೆಯವರು ನಿಮ್ಮ ವೀಕ್ನೆಸ್ ನ ಇಟ್ಕೊಂಡು ತುಂಬಾ ಜನ ಆಟ ಆಡ್ತಾ ಇದ್ದಾರೆ. ನಿಮ್ಮ ಒಂದು ಮದರ್ಲಿ ನೇಚರ್ ಆಗಿರ್ಬೋದು, ಎಮೋಷನಲಿ ನಿಮ್ಮನ್ನ ಕರ್ಗಿಸಿ ಆಟ ಆಡೋದಾಗಿರ್ಬೋದು. ಸೊ ಈ ತರ ಎಲ್ಲ ಮಾಡಿ ಮಾಡಿ ನಿಮ್ ಕಡೆಯಿಂದ ಎಷ್ಟಾಗತ್ತೆ ಹಣ, ಜಾಬ್ ಎಲ್ಲದನ್ನು ಗಿಟ್ಟಿಸ್ಕೊಳ್ತಾ ಇದಾರೆ. ಅನ್ಫಾರ್ಚುನೇಟ್ಲಿ ಅದ್ ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ದಟ್ ಈಸ್ ಬಿಕಾಸ್ ಆಫ್ ನೀವು ತುಂಬಾ ಕೈಂಡ್ ಆಗಿದ್ದೀರಾ. ನಾನ್ ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಬೇರೆಯವ್ರು ನನಗ್ ಸಹಾಯ ಮಾಡ್ತಾರೆ ಅನ್ನೋದು ಇಲ್ಲ. ಬಟ್ ನಿಮ್ ಸುತ್ತ ಈ ತರ ಆಟ ಆಡ್ತಿರೋ ಜನಗಳೆಲ್ಲ ತುಂಬಾ ಸೆಲ್ಫಿಶ್ ಆಗಿದ್ದಾರೆ. ತುಂಬಾ ಮೈಂಡ್ ಗೇಮ್ ಯೂಸ್ ಮಾಡ್ತಾ ಇದ್ದಾರೆ, ಬ್ರೈನ್ ಗೇಮ್ ಯೂಸ್ ಮಾಡ್ತಾ ಇದ್ದಾರೆ. ಬಿ ಕೇರ್ಫುಲ್. ಅವರೆಲ್ಲ ಮನಿ ಓರಿಯೆಂಟೆಡ್. ಲೈಕ್ ನಿಮ್ಮ ಮನಿ, ನಿಮ್ಮ ಸಕ್ಸಸ್, ನಿಮ್ಮ ಹತ್ರ ಇರುವಂತ ಲೈಫ್ ಸ್ಟೈಲ್ ನ ನೋಡ್ಬಿಟ್ಟು ಹೊಟ್ಟೆ ಉರಿಯಿಂದ ಅದನ್ನ ಹಾಳು ಮಾಡೋದಕ್ಕೆ ಬರ್ತಾ ಇರುವಂತ ಜನ. ಅದ್ರ ಬಗ್ಗೆ ನಿಮ್ಗೆ ಗಮನ ಇರ್ಲಿ. ಓಕೆ, ಅವ್ರನ್ನೆಲ್ಲ ನಂಬ್ಕೊಂಡೋದ್ರೆ ಡೆಫಿನೆಟ್ಲಿ ನೀವು ಲಾಸ್ ಅಂತೂ ಮಾಡೇ ಮಾಡ್ಕೊಳ್ತೀರಾ. ಇವಾಗ ಆಲ್ರೆಡಿ ತುಂಬಾ ಜನ ಫಿನಾನ್ಷಿಯಲಿ ಲಾಸ್ ಇರ್ಬೋದು, ಫಿನಾನ್ಷಿಯಲಿ ತುಂಬಾ ಟೈಟ್ ಆಗಿರ್ಬೋದು, ಅಥವಾ ಇನ್ಸೆಕ್ಯೂರ್ಡ್ ಫೀಲ್ ಆಗಿರ್ಬೋದು. ಸ್ವಲ್ಪ ಜನ ಹೆಲ್ಪ್ ಮಾಡಕ್ ರೆಡಿ ಇದಾರೆ ನಿಮ್ ಸುತ್ತಮುತ್ತ. ಯಾರ ಹೆಲ್ಪ್ನು ತಗೊಳಕ್ ನೀವು ರೆಡಿ ಇಲ್ಲ. ನನ್ನ ಒಂದು ನನಗೇನಾದ್ರೂ ಲಾಸ್ ಆದ್ರೆ ಅದು ನಾನೇ ಸರಿ ಮಾಡ್ಕೊಳ್ತೀನಿ, ಅದೊಂದು ಸ್ವಾಭಿಮಾನ ಬೇರೆ ನಿಮಗೆ. ಓಕೆನಾ? ಸೊ ಫಿನಾನ್ಷಿಯಲ್ ಲಾಸಸ್ ಬಗ್ಗೆ ತಲೆ ಕಟ್ಸ್ಕೊಳ್ಳಲ್ಲ. ಇದೆಲ್ಲ ನಾನು ಆಲ್ರೆಡಿ ತುಂಬಾ ಸರಿ ನೋಡ್ಬಿಟ್ಟಿದೀನಿ. ಈ ತರ ಆದ್ರೂ ಕೂಡ ನಾನು ಬೇಗ ಬ್ಯಾಕ್ ಟು ಲೈಫ್ ಹೋಗ್ತೀನಿ, ಅಥವಾ ನನಗೆ ಮತ್ತೆ ಮನಿ ಬಂದು ದುಡ್ಡು ಬಂದು ಮತ್ತೆ ನನ್ನ ಜೀವನ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತೀರಾ ನೀವು. ಸೊ ಈ ತರ ಯೋಚನೆ ಮಾಡುವಂತ ಪ್ಯಾಟರ್ನ್ ನೀವು. ನಮ್ಗೆ ಏನಾದ್ರು ಕಷ್ಟ ಬಂದ್ರೆ ನಾನೇ ಸರಿ ಮಾಡ್ಕೊಂಡು ನಾನೇ ಸರಿ ಹೋಗ್ತೀನಿ ಅಂತ ಹೇಳಿ. ಸೊ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಜನಗಳಿಂದ ಲಾಸ್ ಆಗ್ತಿದೆ ನಿಮ್ಗೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಅಂಡ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನಮಗೆ 9 ಆಫ್ ಪೆಂಟಿಕಲ್ಸ್ ಬಂದಿದೆ. 9 ಆಫ್ ಪೆಂಟಿಕಲ್ಸ್ ಇಟ್ಸ್ ಲೈಕ್ ತುಂಬಾ ಅಂದ್ರೆ ತುಂಬಾ. ಓಕೆ ಸಾರಿ, 9 ಆಫ್ ಪೆಂಟಿಕಲ್ಸ್ ಅಲ್ಲ, ಇದು 8 ಆಫ್ ಪೆಂಟಿಕಲ್ಸ್ ಬಂದಿದೆ ಲಾಸ್ಟ್ ಕಾರ್ಡು. ಓಕೆ, ಇದು ಬಂದ್ಬಿಟ್ಟು 5 ಆಫ್ ಪೆಂಟಿಕಲ್ಸ್, ಲಾಸ್, ಜನಗಳಿಂದ ಲಾಸ್ ನಿಮಗೆ. ಓಕೆ, ಸೊ 8 ಆಫ್ ಪೆಂಟಿಕಲ್ಸ್ ನಿಮ್ಮ ಒಂದು ಬುದ್ಧಿವಂತಿಕೆ. ನೀವೆಷ್ಟು ಜಾಣರು, ನಿಮ್ಗೆ ಎಷ್ಟು ತಲೆ ಇದೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಅಂಡ್ ಎಷ್ಟು ಕೀಪ್ ವರ್ಕಿಂಗ್. ಸ್ಟಾಪ್ ಮಾಡೋದೇ ಇಲ್ಲ ನೀವು. ಕೆಲವೊಂದ್ಸರಿ ಸ್ಟಾಪ್ ಮಾಡ್ತೀರಾ, ಅದು ಯಾರಾದ್ರೂ ಏನಾದ್ರು ಹೇಳಿದ್ರೆ, ನಿಮ್ ಮನ್ಸಿಗೆ ನೋವು ಮಾಡಿದ್ರೆ ಮಾತ್ರ ನೀವು ಸ್ವಲ್ಪ ರೆಸ್ಟ್ ಮಾಡೋದು, ಬ್ರೇಕ್ ತಗೊಳ್ಳೋದು ಮಾಡ್ತೀರಾ. ಅಂಟಿಲ್ ಅನ್ಲೆಸ್ ಯಾರು ಏನು ಹೇಳಿಲ್ಲ ಅಂದ್ರೆ ನಿಮ್ ಕೆಲಸ ನೀವು ಮಾಡ್ಕೊಂತ ಹೋಗ್ತಾನೆ ಇರ್ತೀರಾ. ನಿಮ್ಮ ಎಫರ್ಟ್ ನೀವು ಎಫರ್ಟ್ ಆಗ್ತಿರಲ್ಲ, ಅದು ನಿಮ್ಗೆ ಒಂದಿನ ಡೆಫಿನೆಟ್ಲಿ ಸಕ್ಸಸ್ ನ ತಗೊಂಬಂದ್ ಕೊಡುತ್ತೆ. ನೀವ್ ಯಾವ ಸ್ಥಾನದಲ್ಲಿ ಇರ್ತೀರಾ ಅಂದ್ರೆ ಎಲ್ಲರೂ ನಿಮ್ ಕಡೆ ತಿರುಗಿ ನೋಡ್ತಾರೆ. ಏನಪ್ಪಾ ನಾವ್ ಏನ್ ಮಾಡಕ್ ಹೋದ್ರು ಏನು ಆಗ್ಲಿಲ್ವಲ್ಲ ಅವ್ರಿಗೆ. ನಮ್ದು ಮಾತಿರ್ಬೋದು, ಅಥವಾ ನಮ್ದು ಆಕ್ಷನ್ ಇರ್ಬೋದು, ನಮ್ದು ಎಲ್ಲೆಲ್ಲೋ ಅವ್ರಿಗೆ ಕುಗ್ಸೋದಕ್ ನೋಡಿದ್ವಿ, ಏನು ಮಾಡಕ್ ಆಗಿಲ್ವಲ್ಲ ನಮ್ ಕೈಯಲ್ಲಿ ಅಂತ ಹೇಳಿ ಅವರೆಲ್ಲ ನಿಮ್ ಕಡೆ ತಿರುಗಿ ನೋಡ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ನಿಮಗಿರೋ ಬುದ್ಧಿವಂತಿಕೆ, ಕ್ವಾಲಿಫಿಕೇಶನ್, ಹಾರ್ಡ್ ವರ್ಕ್ ಬಿಟ್ಟು ಬಿಡ್ದಂಗೆ ಮಾಡ್ತಾ ಇದೀರಲ್ಲ, ಆ ಒಂದು ಎಫರ್ಟ್ ನಿಮಗೆ ಸಕ್ಸಸ್ ನ ತಗೊಂಬಂದ್ ಕೊಡುತ್ತೆ. ನೀವು ತುಂಬಾ ಆನೆಸ್ಟ್ ಆಗಿದ್ದೀರಾ, ತುಂಬಾ ಜಾಸ್ತಿ ವರ್ಕ್ ಮಾಡ್ತಿದ್ದೀರಾ. ಇದನ್ನ ಹಂಗೆ ಕಂಟಿನ್ಯೂ ಮಾಡಿ. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಕೈಂಡ್ ಆಗಿರ್ಬೇಕು, ಬಟ್ ತುಂಬಾ ಕೈಂಡ್ ಆಗಿರೋದು ಒಳ್ಳೇದಲ್ಲ. ಅದು ಯಾವತ್ತಿದ್ರೂ ನಿಮಗೆ ಕಷ್ಟಗಳನ್ನ ತಗೊಂಡ್ಬಂದು ಇಡತ್ತೆ. ಓಕೆ, ಸೊ 8 ಆಫ್ ಪೆಂಟಿಕಲ್ಸ್ ಇಸ್ ಎ ಬ್ಯೂಟಿಫುಲ್ ಕಾರ್ಡ್. ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಕ್ಲೈಮ್ ಮಾಡ್ಕೊಳ್ಳಿ. 4 ಆಫ್ ಪೆಂಟಿಕಲ್ಸ್, ಜನಗಳ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಅಂಡ್ ಮನಿ ಲಾಸ್ ಮಾಡ್ಕೊಳ್ತಾ ಇದ್ರೆ ಅದ್ರ ಬಗ್ಗೆನೂ ಕೂಡ ಗಮನ ಇರ್ಲಿ. ಸೊ ಇದು ಇವತ್ತಿನ ಒಂದು ನಿಮ್ದು ರೀಡಿಂಗ್. ದೃಷ್ಟಿ ಇದೆಯಾ ಅಂದ್ರೆ ಇದೆ. ಅವರಿಗೆ ಎಲ್ಲರಿಗೂ ನಿಮ್ಮ ಮೇಲೆ ಕಣ್ಣಿದೆ. ಸ್ಪೆಷಲಿ ಅದು ನಿಮ್ಮಲ್ಲಿರೋ ಎಬಿಲಿಟಿ ಮೇಲೆ ಕಣ್ಣಿದೆ. ಏನೇನೆಲ್ಲ ನಿಮ್ದು ಸ್ಪೆಷಾಲಿಟಿಗಳಿದೆಯಲ್ಲ, ಕ್ವಾಲಿಟೀಸ್ಗಳು, ಅದ್ರ ಮೇಲೆ ಎಲ್ಲರಿಗೂ ಕಣ್ಣಿದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಅಂಡ್ ಆಲ್ಸೋ ಸ್ವಲ್ಪ ಜನ ಸೆಲ್ಫಿಶ್ ಜನಗಳಿಂದ ಸ್ವಲ್ಪ ಪ್ರೊಟೆಕ್ಷನ್ ತಗೊಳ್ಳಿ, ಪ್ರೊಟೆಕ್ಟೆಡ್ ಆಗಿರಿ. ಓಕೆನಾ? ಮತ್ತೆ ಸೊ ಗೈಸ್, ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಕಾಮೆಂಟ್ ಅಲ್ಲಿ ಏನ್ ಅನ್ನಿಸ್ತು ಅಂತ ತಿಳಿಸಿ. ಯಾರಿಗೆಲ್ಲ ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಟ್ಯಾರೋ ಕಾರ್ಡ್ಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್, ಪಾಸ್ಟ್ ಲೈಫ್ ಗೆ ಕನೆಕ್ಟ್ ಆಗೋದು ಹೆಂಗೆ, ಮತ್ತೆ ನಮ್ಮ ಈ ಲೈಫ್ ಗೆ ಏನು ಸಮಸ್ಯೆಗಳಿದೆ, ಅದನ್ನ ಎಲ್ಲಿ ಹೋಗಿ ಹುಡ್ಕೋದು, ಅದೆಲ್ಲ ಆಕಾಶಿಕ್ ರೆಕಾರ್ಡ್ ಅಲ್ಲಿ ಗೊತ್ತಾಗುತ್ತೆ. ಅದನ್ನ ಕಲ್ತ್ಕೋಬೇಕಂತ ಇಷ್ಟ ಇತ್ತು ಅಂದ್ರೆ ದಯವಿಟ್ಟು ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್.